ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಿನ್ನೆ ಸಂಚಿಕೆಯಲ್ಲಿ ಯಾರು ಕ್ರೂರವಾಗಿ ಸತ್ತಿದ್ರೆ, ಆಕ್ಸಿಡೆಂಟಾಗಿ ಸತ್ತಿದ್ರೆ, ಯಾರ ಕೊಲೆ ಮಾಡಿ ಸಾಯಿಸ್ಬಿಟ್ಟಿದ್ರೆ, ನೇಣಾಕೊಂಡು ಸತ್ತಿದ್ರೆ, ಸುಟ್ಕೊಂಡು ಸತ್ತೋಗಿದ್ರೆ, ಆಕ್ಸಿಡೆಂಟಾಗಿ ಸತ್ತಿದ್ರೆ, ಯಾವುದಾದ್ರು ದುರ್ಮರಣದಿಂದ ಸತ್ತಂಥ ಹೆಣವನ್ನು ನೋಡಿದಾಗ ಅಂಥ ಹೆಣವನ್ನು ಶವ ಸಂಸ್ಕಾರಕ್ಕೆ ಭಾಗವಹಿಸಿದರೆ, ಈ ರಸ್ತೆಯಲ್ಲಿ ಹಾವು ಸತ್ತಿರೋದು ನೋಡೋದು ಅಥವಾ ಹಸು ಪ್ರಾಣಿಗಳು ಸತ್ತಿರೋದು ನೋಡಿ ಎದುರ್ಕೊಂಡಿದ್ರೆ ಏನು ವಿಚಿತ್ರವಾಗಿ ಸತ್ತಿದ್ದಾರೆ ಅಂಥ ಒಂದು ಶವ ದರ್ಶನ, ಶವ ಸಂಸ್ಕಾರ, ದಹನ ಕಾರ್ಯದಲ್ಲಿ ಭಾಗವಹಿಸಿದರೆ ಕೆಲವರಿಗೆ ರುದ್ರಸನ್ನಿ ಅಂದರೆ ಸ್ಮಶಾನ ಸನ್ನಿ, ಶವಸನ್ನಿ ಆಗತ್ತೆ. ಆಗ ಅವ್ರಿಗೆ ನಿದ್ದೆ ಮಾಡುವಾಗೆಲ್ಲ ಬರೀ ಭೂತ ಪ್ರೇತಗಳು ಕಾಣುತ್ತೆ. ಇದಕ್ಕಿದ್ದಾಗೆ ಜ್ವರ ಬರುತ್ತೆ, ಚಳಿ ಬರುತ್ತೆ, ಬಿಟ್ಟು ಬಿಟ್ಟು ಜ್ವರ, ಬಿಟ್ಟು ಬಿಟ್ಟು ಚಳಿ ಬರೋದು, ಮಲಗಿದ್ದಾಗ ವಿಚಿತ್ರ ಮಾತಾಡ್ತಾರೆ, ಊಟದಲ್ಲಿ ನಾಲ್ಗೆ ರುಚಿ ಹೊಟ್ಟೋಗುತ್ತೆ, ಊಟ ಬಿಟ್ಬಿಡ್ತಾರೆ, ಮಂಕಾಗಿರ್ತಾರೆ, ಯಾವುದಲ್ಲೂ ಆಸಕ್ತಿ ಇರಲ್ಲ. ಈ ಥರದಲ್ಲಿ ನರಳುತ್ತಿದ್ದವ್ರಿಗೆ ಔಷಧಿ ಮೂಲಕ ಕ್ಯೂರ್ ಮಾಡೋಕ್ಕಾಗಲ್ಲ. ಹಾಗೆ ಅದನ್ನು ಯಾವ ರೀತಿ ಕ್ಯೂರ್ ಮಾಡ್ಬೋದು ಅಂತೇಳಿ ನೆನ್ನೆ ಮಂತ್ರತಂತ್ರದಿಂದ ಕ್ಯೂರ್ ಮಾಡೋ ವಿಚಾರನ ತಿಳಿಸಿದ್ದೆ ನೆನ್ನೆ ಸಂಚಿಕೆಯಲ್ಲಿ. ಇವತ್ತಿನ ಎಪಿಸೋಡ್ನಲ್ಲಿ ನಾನು ಇದಕ್ಕಿದ್ದಾಗೆ ಕೆಲವರು ಏನೂ ನೆಪ ಇರೋದಿಲ್ಲ, ಕೋಪ ಮಾಡ್ಕೊಂಡ್ಬಿಟ್ಟು ಎಲ್ಲರನ್ನೂ ನಿಷ್ಠೂರ ಮಾಡ್ಕೊಂಡ್ಬಿಡ್ತಾರೆ. ವ್ಯಾಪಾರ ಮಾಡ್ತಿರ್ತಾರೆ, ಅಲ್ಲಿ ಬರೋ ಗಿರಾಕಿ ಮೇಲೆ ಜಗಳ ಮಾಡ್ಕೊಂಡು ನಿಷ್ಠೂರ ಮಾಡ್ಕೊಂಡ್ಬಿಡ್ತಾರೆ. ಗಲಾಟೆ ಸೃಷ್ಟಿ ಮಾಡಿ ಹೊಡೆದಾಟ ಸೃಷ್ಟಿಯಾಗತ್ತೆ. ಸುಮ್ಮನೆ ಏನೋ ಸಣ್ಣ ವಿಷಯಕ್ಕೆ ವ್ಯಾಪಾರ ಮಾಡುವಾಗ ಆಫೀಸಲ್ಲಿ ಕೆಲಸ ಮಾಡ್ತಿರ್ತಾರೆ, ಅಲ್ಲಿ ಯಾವುದೋ ಒಂದು ಸಣ್ಣ ಪುಟ್ಟ ವಿಚಾರಕ್ಕೆ ಗಲಾಟೆಯಾಗಿ ಕೆಲಸ ಕಳ್ಕೊಬೋದು, ಇಲ್ಲ ಅಲ್ಲೇ ಗಲಾಟೆ ಜೋರಾಗಿ ಆಗ್ಬೋದು. ಕೆಲವು ಮನೆಯಲ್ಲಿ ಇದ್ದಕ್ಕಿದ್ದಾಗೆ ಸಣ್ಣದೊಂದು ನೆಪ, ಅದು ಗಲಾಟೆ ಆಗುವಂಥದ್ದಲ್ಲ, ಅದು ಒಂದು ಸಣ್ಣದೊಂದು ನೆಪ, ಆ ನೆಪಕ್ಕೆ ದೊಡ್ಡ ಗಲಾಟೆ ಮಾಡ್ಕೊಂಡ್ಬಿಡ್ತಾರೆ. ಹೀಗಾಗಿ ಅವರಿಗೆ ಮನಃಶಾಂತಿ, ಸಂಬಂಧಗಳಲ್ಲಿ ಬಿರುಕು, ನಿಷ್ಠುರ, ಮಾನ ಮರ್ಯಾದೆ ಎಲ್ಲ ಕಳ್ಕೊಂಡ್ಬಿಡ್ತಾರೆ. ಈ ಥರದ್ದು ಒಂದು ಜನ ನಮ್ಮ ಸಮಾಜದಲ್ಲಿದ್ದಾರೆ. ಕೆಲವರಿಗೆ ಶಾಂತಿಯಿಂದ ಮಾತಾಡೋದೇ ಗೊತ್ತಿಲ್ಲ. ಅವರಿಗೆ ಮಾತೆತ್ತರು ಸಾಕು, ಕೆಲವು ಕೋಪದಲ್ಲೇ ಮಾತಾಡ್ತಾರೆ. ಅಂಥವ್ರ ಜೊತೆ ನಾವು ಹೇಗಪ್ಪ ಬದುಕೋದು ಅನಿಸ್ಬಿಡ್ತದೆ. ಆಫೀಸಲ್ಲೂ ತುಂಬ ಎಲ್ಲರ ಮೇಲೂ ಕೂಗೋದು, ಬೈಯೋದು. ವ್ಯಾಪಾರದಲ್ಲಿ ವ್ಯಾಪಾರ ಮಾಡುವಾಗ ಗಿರಾಕಿಗಳ ಮೇಲೆ ಬೈಯೋದು, ಅಂಗಡಿ ಕೆಲಸಕ್ಕಿರೋ ಹುಡುಗರ ಮೇಲೆ ಬೈಯೋದು, ಏನೂ ಲಾಭ ಇಲ್ಲ, ಅದೇನಕ್ಕೂ ಬೈತಿರ್ತಾರೆ. ಉಗ್ರ ಸ್ವಭಾವ ಅಂತಾರೆ ಇದಕ್ಕೆ. ಮೊದಲೇ ಹೆಂಡತಿ ಮೇಲೆ ರೇಗೋದು, ಮಕ್ಕಳ ಮೇಲೆ ರೇಗೋದು, ತಾಯಿ ಮೇಲೆ, ತಂದೆ ಮೇಲೆ, ಏನೂ ಇಲ್ಲ, ಸುಮ್ಮನೆ ರೇಗ್ತಾನೇ ಇರೋದೆ. ಅವ್ರಿಗೆ ನಗ್ನಗ್ತಾ ಮಾತಾಡಿದ್ದು ಲೈಫಲ್ಲೇ ಗೊತ್ತಿಲ್ಲ. ಇದ್ದವ್ರಿಗೆ ಉಗ್ರ ಸ್ವಭಾವದವರು ಅಂತಾರೆ. ಪಾಪ 70 ವರ್ಷದ ತಾಯಿ ಮಗನ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ನನ್ನ ಮಗನಿಗೆ ಆಗಲ್ಲ 50 ವರ್ಷ ಆಯಿತು, ಇನ್ನೂ ಬಾಯಿ ಬಂದಾಗ ಬೈತಾನೆ. ಅವನು ಮನೇಲಿ ನರಸಿಂಹ ಅವತಾರ. ಇಷ್ಟು ವರ್ಷದಿಂದ ಅವ್ನು ನಗ್ನಗ್ತಾ ಮಾತಾಡಿದ್ದೇ ನಾನು ಕೇಳಿಲ್ಲ, ನೋಡಿಲ್ಲ. ಏನಾಗಿದೆ ಇವನಿಗೆ, ಏನಾರು ಒಂದು ಪರಿಹಾರ ತಿಳಿಸಿ ಅಂತ ಒಬ್ಬರು ಕೇಳಿದ್ರು. ಪಾಪ 70 ವರ್ಷದ ತಾಯಿ 50 ವರ್ಷದ ಮಗದ ಮೇಲೆ ಕಂಪ್ಲೇಂಟ್. ಅದು ನೆನ್ನೆ ಮೊನ್ನೆದಲ್ವಂತೆ. ಸುಮಾರು ಅವನು ಹುಡ್ತಾಗಿನ್ನೂ ಇದೆ. ನಮಗೂ ತಡ್ಕೊಂಡು ನಮ್ಮ ತಾಳ್ಮೆಗೂ ಮಿತಿ ಮೀರಿ ಹೋಗ್ಬಿಟ್ಟಿದೆ. ನನ್ನ ಕಣ್ಣು ಮುಂದೆ ಹೆಂಡತಿ ಬೈತಾನೆ, ಮಕ್ಕಳು ಬೈತಾನೆ, ಮೊಮ್ಮಕ್ಕಳೆಲ್ಲ ಅಳ್ತಾರೆ. ಯಾರ ಮೇಲೂ ಮನೆಗೆ ಬಂದರೆ ಹೆಣ್ಮಕ್ಳ ಮೇಲೆ ರೇಗ್ತಾನೆ, ಅಕ್ಕ ತಂಗಿನ ಮೇಲೆ ರೇಗಾಡ್ತಾನೆ. ಇವನ ಸ್ವಭಾವ ನೋಡಿ ಅವನ ಹೆಂಡತಿ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿದ್ದಾಳೆ. ನಾನು ಎಷ್ಟೋ ಸಲ ಹೆಂಡತಿ ಮನೆ ಬಿಟ್ಟು ಹೊಟ್ಟೋಗಿದ್ದಾಳಂತೆ. ಆ ಥರ ಕೂಗಾಡ್ತಾನೆ ನನ್ನ ಮಗ. ಸೊಸೆ ಮನೆ ಬಿಟ್ಟು ಹೊಟ್ಟೋಗಿದ್ಲು, ಅಪ್ಪನ ಮನೆಗೆ ಹೋಗಿದ್ಲು, ನಾನು ಕಾಲು ಕೈ ಕಟ್ಟಿ ಕರ್ಕೊಂಡ್ಬಂದಿದ್ದೀನಿ. ಒಳ್ಳೆ ಸೊಸೆ, ಒಳ್ಳೆ ಮೊಮ್ಮಕ್ಕಳು, ಮಗ ಸರಿಯಿಲ್ಲ, ಚೆನ್ನಾಗಿದ್ದಾನೆ, ತುಂಬ ಕೋಪಿಷ್ಟ, ಉಗ್ರ ಸ್ವಭಾವ. ಇನ್ನೊಂದು ಯಾವುದೋ ಒಬ್ಬರು ಹೇಳ್ತಾರೆ, ನಮ್ಮ ಬಾಸು ಸಿಕ್ಕಾಬಟ್ಟೆ ಕೋಪಿಷ್ಟ. ಅವ್ರ ಹತ್ರ ನಿಂತ್ಕೊಂಡು ಮಾತಾಡೋಕ್ಕೆ ಭಯ ಬರುತ್ತೆ. ಅವ್ರಲ್ಲಿ ಬರ್ತಿದ್ರು ಅಂದರೆ ನಾವು ತಲೆ ತೆಗೆಸ್ಕೊಂಡು ಏನೋ ಒಂದು ಮಾಡ್ಬಿಡ್ತೀವಿ. ಏನು ಮಾಡ್ತಿದ್ಯಾ, ಏನು ಬಿಡ್ತಿದ್ಯಾ, ಏನಾಯಿತು, ನೆಮ್ಮದಿಯಾಗಿ ಕೇಳೋದಿಲ್ಲ. ಒಂಥರ ಹೊರಟಾಗಿ ಮಾತಾಡ್ತಾರೆ, ಎಲ್ಲರೂ ಮುಂದೆ ಕೂಗಾಡ್ತಾರೆ. ನಮ್ಗೆ ಅಸಹ್ಯ ಅನಿಸುತ್ತೆ. ಒಂದು ಸಪ್ರೇಟೇ ಒಂದು ರೂಮ್ ಕರೆದಾರು ಕೂಗಾಡಿದ್ರೆ ಓಕೆ. ಎಲ್ಲರೂ ಮುಂದೆ ಕೂಗಾಡಿದಾಗ ನಾವೇನೋ ಕೊಲೆ ಮಾಡಿದ್ದೀವೇನೋ, ಏನೋ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀವೇನೋ ಅನ್ನೋ ಅನಿಸುತ್ತೆ ಎಲ್ರಿಗೂ. ಆ ಲೆವೆಲ್ಗೆ ಕೂಗಾಡ್ತಾರೆ. ಉಗ್ರ ಸ್ವಭಾವ. ನನ್ನ ಮಗಳು ಚೆನ್ನಾಗೇ ಇದ್ಲು,
ಇಂಜಿನಿಯರಿಂಗ್ ಅಂತೇಳಿ ಯಾವುದೋ ಕಾಲೇಜಲ್ಲಿ ಹೊರಗಡೆ ಬಿಟ್ಟಿದ್ರಂತೆ, ಹಾಸ್ಟೆಲ್ ಇದ್ಲಂತೆ. ಹಾಸ್ಟ್ಲಿಂದ ಮನೆಗೆ ಬಂದಳು. ಮನೆಗೆ ಬಂದಮೇಲೆ ಅವಳನ್ನ ಹಿಡಿಯೋದೇ ಕಷ್ಟ, ಅಷ್ಟೊಂದು ಕೂಗಾಡ್ತಾಳೆ. ಕಾಫಿ ಸಕ್ಕರೆ ಕಮ್ಮಿ ಆಯಿತು ಗಲಾಟೆ, ಸಾಂಬಾರ್ಗೆ ಉಪ್ಪು ಕಮ್ಮಿ ಆಯಿತು ಅಂತ ಗಲಾಟೆ, ಅದ್ಯಾವುದೋ ಹಣ್ಣು ಕೊಡಲಿಲ್ಲ ಅಂತ. ಏನು ಸಣ್ಣ ಸಣ್ಣ ನೆಪಕ್ಕೆ ಹಂಗೆ ಬಿಸಾಕ್ಬಿಡೋದು, ಕೂಗೋದು, ಕಿರ್ಚೋದು. ಯಾಕಾರೋ ಇವಳು ಜನ್ಮ ಕೊಟ್ಬಿಟ್ವೋ, ನಾಳೆ ಮದುವೆ ಮಾಡಿದೆ ಗಂಡನ ಮೇಲೆ ಹೆಂಗಿರ್ತಾಳಪ್ಪ ಇವಳು. ಅವ್ರಿಗೆ ಅದೇ ಚಿಂತೆ. ಮದುವೆ ಮಾಡಿಕೊಟ್ರೆ ನಾಳೆ ಗಂಡನ ಮನೇಲಿ ಈ ಥರ ಆಡಿದ್ರೆ ನಾಳೆ ಡೈವರ್ಸ್ ಕೊಟ್ಬಿಡ್ತಾನೆ, ಅತ್ತೆ ಮಾವ ಹೊರಗೆ ಹಾಕ್ಬಿಡ್ತಾನಲ್ಲ. ಏನು ಮಾಡೋದು? 25 ವರ್ಷ ಆದರೂ ಇವಳಿಗೆ ಇನ್ನೂ ಬುದ್ಧಿ ಬಂದಿಲ್ವಲ್ಲ. ಏನಾಗಿದೆ ಇವಳಿಗೆ, ಯಾಕೆ ಹಿಂಗಾಗ್ತಿದೆ? ಅವ್ರಿಗೆ ಅದೇ ಚಿಂತೆ. ಈಗ ಅವಳ ಹತ್ರ ಮಾತಾಡೋದೇ ಬಿಟ್ಬಿಟ್ಟಿದ್ದಾರೆ. ತಂದೆ ತಾಯಿ ಇಬ್ಬರು ಮಗಳ ಹತ್ರ ಮಾತಾಡೋದೇ ಬಿಟ್ಬಿಟ್ಟಿದ್ದಾರೆ. ಮಾತೆತ್ತರು ಕೂಗಾಟ, ಉಗ್ರ ಸ್ವಭಾವ, ಏನು ವಿಚಿತ್ರ ಮಾತಾಡ್ತಾಳಂತೆ. ಏನು ಅವಳು ಕೂಗೋದಕ್ಕೆ ಅಕ್ಕಪಕ್ಕದವ್ರಲ್ಲ ಎದ್ಕೋತ, ಹೆಣ್ಣು ಹುಡುಗಿ ಈ ಥರ ಇರ್ತಾರ ಅನ್ನೋ ಭಾವನೆಯಲ್ಲಿ ಕೇಳ್ತಾರಂತ ಅಕ್ಕಪಕ್ಕದ ಮನೆಯವರು. ಏನು ನಿಮ್ಮ ಮಗಳು ಆ ಥರ ಇರ್ತಾಳ, ಹಂಗಿದ್ದಾರೆ ಹೆಣ್ಮಕ್ಳು ಅಂದರೆ, ಅಷ್ಟೊಂದು ಕೂಗಾಡ್ತಾರಲ್ಲ. ಹೀಗೆ ಅವ್ರಿಗೆ ಒಂದು ಸಂಶಯ ಬಂದಿದೆ, ಏನೋ ಮೈ ಮೇಲೆ ಸೇರ್ಕೊಂಡ್ಬಿಟ್ಟಿದ್ಯಾ, ಏನೋ ಒಂದು ಯಾವುದೋ ಒಂದು ನೆಗೆಟಿವ್ ಎನರ್ಜಿ ಒಳಗಿದೆಯಾ, ಈ ಥರ ಆಡಲಿಕ್ಕೆ ಕಾರಣ ಏನು, ಯಾಕೆ ಈ ಥರ ಉಗ್ರ ಸ್ವಭಾವದಲ್ಲಿ ಈ ಥರ ಬಿಹೇವ್ ಮಾಡ್ತಾರೆ. ಇದನ್ನೆಲ್ಲ ಡಾಕ್ಟರ್ ಹತ್ರ ಹೋಗಿ ಹೇಳಿದಾಗ ಇದಕ್ಕೆ ಮೆಡಿಷನ್ ಇಲ್ಲ. ಎಲ್ಲೋ ಉಗ್ರ ಸ್ವಭಾವಕ್ಕೆ ಉಗ್ರ ವಿಚಿತ್ರ ಆಡೋ ಜನಗಳಿಗೆ ಒಂದಿನ 2 ದಿನ ಸರಿ, ಹುಡ್ತಾಗಿಂದಲೂ ಇವತ್ತುವರೆಗೂ ಬರೀ ಉಗ್ರ ಕೋಪಿಷ್ಟೇ ಅಂದರೆ ಏನು ಅರ್ಥ? ಅದು ಯಾರು ತಾನೇ ಸಹಿಸ್ಕೊಳ್ತಾರೆ? ಒಂದು ಸಂಶಯ ಅಥವಾ ಒಂದು ಪ್ರಶ್ನೆ, ಯಾಕೆ ನಮ್ಮ ಮನೇಲಿ ಇಷ್ಟು ಕೋಪಿಷ್ಟ, ಮಗ ತುಂಬ ಕೋಪಿಷ್ಟ, ಹೆಂಡತಿ ತುಂಬ ಕೋಪಿಷ್ಟೆ, ಅಣ್ಣ ತುಂಬ ಕೋಪಿಷ್ಟ, ವಿಪರೀತ ಕೋಪ, ಉಗ್ರ ಸ್ವಭಾವ. ಇದನ್ನು ಯಾರೋ ಹೇಳದಂತೆ ಒಬ್ರಿಗೆ, ನಿಮ್ಮ ಮಗನಿಗೆ ಯಾರೋ ಮಾಡಿಸ್ಬಿಟ್ಟಿದೆ, ಅದಕ್ಕೆ ಅವ್ನು ತುಂಬ ಕೋಪ ಜಾಸ್ತಿ, ಅದರಿಂದ ಅವ್ರಿಗೇನಾದ್ರು ಒಂದು ಶಾಂತಿ ಹೋಮ ಮಾಡಬೇಕು, ಎಲ್ಲ ಒಂದು 30-40 ಸಾವಿರ ರೂಪಾಯಿ ಆಗುತ್ತೆ, ಮಾಡಿಕೊಡ್ತೀವಿ, ಕಮ್ಮಿ ಆಗುತ್ತೆ ಅಂತ ಹೇಳಿದ್ರಂತೆ. ಸರಿ ಪಾಪ, ದಿನ ಅವ್ನ ಕೋಪ ನೋಡೋ ಬದಲು ಒಂದು 40 ಸಾವಿರ ರೂಪಾಯಿ ಕೊಟ್ಬಿಟ್ಟು ಹೋಮ ಮಾಡಿಸ್ಬಿಟ್ಟು ಬೇಗ ಕಮ್ಮಿ ಮಾಡಿಸೋಣ ಅಂಥೇಳಿ ತಾಯಿ, ತಂದೆ, ಸೊಸೆ 3 ಜನರು ಸೇರಿಕೊಂಡು ಹೋಮ ಮಾಡಿಸ್ತಿದ್ದಾರೆ. ನನ್ನ ಗಂಡ ಸರಿ ಹೋಗಲಿ, ಉಗ್ರ ಶಾಂತಿ ಆಗಬೇಕು, ಉಗ್ರ ಸ್ವಭಾವ ಆಗಿರೋದ್ರಿಂದ ಅಂಥೇಳಿ ಹೆಂಡ್ತಿನೂ ಕೇಳಿದ್ರಂತೆ ಅತ್ತೆ ಮಾವದು. ಹೌದಮ್ಮ, ನನ್ನ ಮಗ ತುಂಬ ಕೋಪಿಷ್ಟ, ವ್ಯಾಪಾರದಲ್ಲೂ ತುಂಬ ಹಂಗೆ ಆಡ್ತಾನೆ, ಮನೇಲೂ ಹಿಂಗೆ ಆಡ್ತಾನೆ, ಹೀಗಾಗಿ ನಮ್ಗೆ ಭಾಳ ನೋವಾಗ್ಬಿಟ್ಟಿದೆ ಅಂದ್ಬಿಟ್ಟು ತಂದೆ ತಾಯಿ ಹೆಂಡ್ತಿ ಅಂದರೆ ಹೆಂಡ್ತಿ 3 ಜನನ ಸೇರಿಸ್ಕೊಂಡು ಯಾರೊಬ್ಬ ಮಾಂತ್ರಿಕನ ಹತ್ರ ಹೋಗ್ಬಿಟ್ಟು 40 ಸಾವಿರ ರೂಪಾಯಿ ಕೊಟ್ಟು ಅವನ ಹೆಸರಲ್ಲಿ ಒಂದು ಹೋಮ ಮಾಡಿದ್ದಾರೆ. ಮಾಡಾಯಿತು. ಮಾಡಿ ಬಂದು 2 ದಿನಕ್ಕೇ ಹೆಂಡ್ತಿಗೆ ಹೊಡೆದ್ಬಿಟ್ಟು ತಲೆ ಡ್ಯಾಮೇಜ್ ಆಗಿಬಿಟ್ಟಿದೆ. ಹೋಮ ಆದಮೇಲೆ ಹೆಂಡ್ತಿನ 15 ದಿವಸ ಅಡ್ಮಿಟ್ ಮಾಡಿದರು. 4 ಸ್ಟಿಚ್ ಹಾಕಿದ್ರಂತೆ, ಇಲ್ಲಿ ಹೊಡೆದ್ಬಿಟ್ಟಿದ್ದ. 2ನೇದು ತಾಯಿ ಜಾಸ್ತಿ ತಳ್ಳಿಬಿಟ್ಟಿದ್ದಾನೆ ಕೋಪದಲ್ಲಿ. ತಾಯಿ ಬಿದ್ದುಬಿಟ್ಟು ಬಚ್ಚ ಮನೆ ಬಾಲು ಈ ಕಡೆ ಜಾಗಕ್ಕೆ ಟಚ್ ಆಗಿ ಅಲ್ಲಿ ಊತ್ಕೊಂಡ್ಬಿಟ್ಟಿದೆ, ರಕ್ತ ಬಂದಿಲ್ಲ, ಸ್ವೆಲ್ಲಿಂಗ್ ಬಂದುಬಿಟ್ಟಿದೆ. ಹೋಮ ಮಾಡಿದ್ಮೇಲೆ ಅವ್ರಿಗೆ ಇನ್ನೂ ಜಾಸ್ತಿ ಆಗಿಬಿಟ್ಟಂತೆ. ಅದಕ್ಕೆ ಅವ್ರ ಹತ್ರ ಹೋಗಿ ಹೇಳಿದ್ರಂತೆ, ನೋಡಿ ನಿಮಗೆ 40 ಸಾವಿರ ರೂಪಾಯಿ ಕೊಟ್ಟು ಹೋಮ ಮಾಡಿಸಿ ಇನ್ನೂ ಹಿಂಗೆ ಆಗೋಯ್ತು ನಮ್ಮ ಮನೆ ಪರಿಸ್ಥಿತಿ ಎಂದಾಗ, ಹಂಗಾರೆ ಇನ್ನೂ ದೊಡ್ಡ ಹೋಮ ಮಾಡಬೇಕು, ಇದೇನೋ ಚಿಕ್ಕದು ನಾವು ಮಾಡಿದ್ವಿ, ಇದಕ್ಕೆ ಸರಿ ಹೋಗುತ್ತೆ ಅಂತ, ಇನ್ನೂ ತುಂಬ ದೊಡ್ಡ ಹೋಮ ಮಾಡಬೇಕು, ಹಾಗೆ ಹೀಗೆ ಅಂತೇಳಿ 1.25 ಲಕ್ಷ ಎಲ್ಲ ಆಗತ್ತೆ ಅನ್ನಂತೆ. ಅವರು ನನ್ನ ಹತ್ರ ಬಂದರು, ಹಿಂಗಾಗಿದೆ ಅಂಥೇಳಿ. ಇದು ಒಂದು ಪಾರ್ಟ್. ಮನೇಲಿ ಹುಡುಗಿ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾಳೆ, ಇಂಜಿನಿಯರಿಂಗ್ ಓದಿರೋ ಹುಡುಗಿ, ಆಫೀಸು ಕೆಲಸಕ್ಕೆ ಹೋಗ್ತಾಳಂತೆ, ಅಲ್ಲೂ ಕೂಡ ಎಲ್ಲರ ಹತ್ರ ಗಲಾಟೆ ಮಾಡ್ಕೊಂಡು ಅವಳು ಯಾರೂ ಮಾತಾಡ್ಸಲ್ಲ ಒಂದು ನೋಡಿ ಆಫೀಸಲ್ಲಿ. ಅವಳಿಗೆ ಫ್ರೆಂಡ್ಸೇ ಇಲ್ಲ ಆಫೀಸಲ್ಲಿ, ಯಾಕೆಂದರೆ ಇವಳು ಹಂಗೆ ಕೂಗಾಡ್ತಾಳಂತೆ ಸಣ್ಣ ಪುಟ್ಟಕ್ಕೆಲ್ಲ. ದುರಾಂಕದಲ್ಲಿ ಮಾತಾಡೋದು, ಗರ್ವದಲ್ಲಿ ಮಾತಾಡೋದು, ಕಮೆಂಟ್ ಮಾಡೋದು, ಈ ರೀತಿ. ಇವಳು ಹೆಂಗೆ ನಾಳೆ ಮದುವೆ ಆದರೆ ಡೈವರ್ಸ್ ಆಗಿಬಿಡ್ತದಲ್ಲ, ಈ ಥರ ಕೋಪ ಇರೋಳನ್ನ ಯಾರು ಮದುವೆ ಮಾಡ್ಕೋತಾರೆ? ಅಕಸ್ಮಾತ್ ಮದುವೆ ಮಾಡಿಬಿಟ್ರು ಕೂಡ ನಾಳೆ ಹೆಚ್ಚು ಕಮ್ಮಿಯಾಗಿ ಡೈವರ್ಸ್ ಆದರೆ ಏನು ಮಾಡೋದು ಅನ್ನೋ ಒಂದು ವ್ಯಥೆ ತಂದೆ ತಾಯಿಗಳಿಗೆ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂತಂದರೆ, ನಾನು ಅವ್ರ ಜಾತಕ ಎಲ್ಲ ನೋಡಿದಾಗ ಪೂರ್ವ ಜನ್ಮದಲ್ಲಿ, ಅಂದರೆ ಈ ಜನ್ಮ ಬರೋಕ್ಕೆ ಮುಂಚೆ
ಅವರೇನಾದ್ರು ಆತ್ಮಹತ್ಯೆ ಸ್ವಯಂ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗಿ ರೀಬರ್ತಾಗಿದ್ದರೆ ಈ ದೋಷ ಅವ್ರಿಗೆ ಬೈ ಬ್ಲಡ್ಡಲ್ಲಿ ಬರುತ್ತೆ, ರಕ್ತದಲ್ಲಿ ಬರುತ್ತೆ. ಯಾಕೆಂದರೆ ಓದ್ ಜನ್ಮದಲ್ಲಿ ಅತೃಪ್ತ ಆತ್ಮ ಅದು. ಯಾವುದೋ ಒಂದು ಕಾರಣಕ್ಕೋಸ್ಕರ ನೇಣು ಹಾಕೊಂಡು ಸತ್ತೋಗಿರ್ತಾರೆ, ಯಾವುದೋ ಒಂದು ವಿಷಯಕ್ಕೆ ವಿಷ ಕೊಟ್ಟು ಸತ್ತೋಗ್ಬಿಟ್ಟಿರ್ತಾರೆ, ಯಾವುದೋ ಒಂದು ಕಾರಣಕ್ಕೆ ನೀರಿಗೆ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ, ಬೆಟ್ಟದ ಮೇಲೆ ಬಿದ್ದು ಸ್ವಯಂ ಆತ್ಮಹತ್ಯೆ ದೋಷ ಯಾರು ಮಾಡ್ಕೊಂಡು ಸತ್ತಿರ್ತಾರೋ ಓದ್ ಜನ್ಮದಲ್ಲಿ ಅವರಿಗೆ ಉಗ್ರ ಸ್ವಭಾವದಲ್ಲಿ ಉಗ್ರ ಕೋಪಿಗಳು, ಗ್ರಾಮಿಗಳು ಆಗ್ತವೆ, ಉಗ್ರಗಾಮಿ. ಇದು ಮೂಲ ಕಾರಣ. ಅದಕ್ಕೆ ಯಾವತ್ತೂ ಆತ್ಮಹತ್ಯೆ ಮಾಡ್ಕೊಂಡು ಸಾಯಬಾರ್ದು. ನಾವು ಯಾವುದೋ ಒಂದು ಸಂಕಟಕ್ಕೆ ಸತ್ತೋಗ್ಬಿಡ್ತೀವಿ, ನೆಕ್ಸ್ಟ್ ಬರ್ತು ಈ ರೀತಿ ಎಲ್ಲ ಡ್ರಾಮಾ ನಡೆಯುತ್ತೆ. ಅದಕ್ಕೆ ಇದು ಮಾಟಮಂತ್ರ ತಂತ್ರ ಪ್ರಯೋಗದಿಂದ ಅಲ್ಲ. ಯಾಕೆ ಇಷ್ಟು ಕೋಪ ಮಗ, ಯಾಕೆ ಗಂಡ ಇಷ್ಟು ಕೋಪ, ಯಾಕೆ ಹೆಂಡತಿ ಇಷ್ಟೊಂದು ಕೋಪ ಮಾಡ್ಕೊತಾಳೆ, ಯಾಕೆ ಸೊಸೆ ಇಷ್ಟೊಂದು ಉಗ್ರ ಸ್ವಭಾವದವಳು, ಯಾಕೆ ಮೊಮ್ಮಗ ಈ ಥರ, ಯಾಕೆ ಮಗಳು ಇಷ್ಟೊಂದು ಕೋಪಿಷ್ಟೇ, ಇದು ಪೂರ್ವ ಜನ್ಮದಲ್ಲಿ ಅವ್ರು ನೇಣಾಕೊಂಡು ಸತ್ತು ಬಂದು ಈಗ ಹುಟ್ಟಿರ್ತಾರೆ. ಅದಕ್ಕಿಂತ ದೋಷ. ಆ ನೇಣಾಕೋ ಸ್ಥಿತಿನಲ್ಲಿದ್ದಾಗ ಅವರು ಇತ್ತಲ್ಲ ಮನಸ್ಸಲ್ಲಿ ಉದ್ವೇಗ, ಅದು ಈಗ ಈ ರೀತಿ ಹೊರಪಡಿಸುತ್ತೆ. ಇದು ಮೂಲ ಕಾರಣ. ಇದೇ ಕರ್ಮ ಸಿದ್ಧಾಂತ. ಆದ್ದರಿಂದ ಯಾವುದೇ ಕಾರಣಕ್ಕೂ ಎಷ್ಟೇ ಕಷ್ಟ ಇದ್ದರೂ, ಎಷ್ಟೇ ನೋವಿದ್ದರೂ, ಎಷ್ಟೇ ತೊಂದರೆ ಆದರೂ, ಎಷ್ಟೇ ಅವಮಾನ ಆದರೂ ಕೂಡ ಸ್ವಯಂ ಆತ್ಮಹತ್ಯೆ ಮಾಡ್ಕೋಬಾರ್ದು. ಭಗವಂತ ಕೊಟ್ಟಿರೋ ಈ ಆತ್ಮಕ್ಕೆ ಭಂಗ ಮಾಡಬಾರ್ದು. ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ಸಾಯಬೇಕು. ಸ್ವಯಂ ಆತ್ಮಹತ್ಯೆ ಮಹಾದೋಷ. ಆದ್ದರಿಂದ ಯಾವುದೇ ಕಾರಣಕ್ಕೂ ಆತ್ಮಹತ್ಯೆ ಮಾಡ್ಕೋಬಾರ್ದು. ಒಂದು. ಎರಡನೇದು, ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗಿ ರೀಬರ್ತಾಗಿರೋರಿಗೆ ಇದಕ್ಕೆ ಇಂಜೆಕ್ಷನ್ ಆಗಲಿ ಟಾನಿಕ್ ಆಗಲಿ ಇದ್ರ ಬಗ್ಗೆ ಎಷ್ಟೇ ರಿಸರ್ಚ್ ಮಾಡಿದ್ರೂ ವಿಷಯ ಗೊತ್ತಾಗೋದಿಲ್ಲ. ಕೋಪನ ಕಮ್ಮಿ ಮಾಡಲಿಕ್ಕೆ ಎಲ್ಲೂ ಮೆಡಿಷನ್ ಇಲ್ಲ. ಕಾಮಾಗಿ ಮಾಡಲಿಕ್ಕೆ ಏನೋ ಒಂದು ಮೆಡಿಷನ್ ಕೊಡ್ಬೋದೇನೋ, ಒಂದೆರಡು ಮಾತ್ರೆ. ಎಷ್ಟೊಂದು ತಗೋತಿದ್ದು ಬ್ರೈನ್ ತುಂಬ ತೊಂದರೆ ಆಗುತ್ತೆ. ಇದು ಬೈ ಬರ್ತು ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ಪ್ರಕೃತಿದತ್ತವಾಗಿ ಕಮ್ಮಿ ಆಗಬೇಕು. ಮುಳ್ಳಲ್ಲೇ ತೆಗಿಬೇಕು. ತುಂಬ ಕೋಪ ಇರೋರಿಗೆ ಬಿ ಪಿ ಜಾಸ್ತಿ ಇರುತ್ತೆ, ಸಂಬಂಧಗಳು ಹಾಳಾಗೋಗುತ್ತೆ, ಮತ್ತು ಅವ್ರು ಯಾವಾಗ ಬೇಕಾದ್ರೂ ಹಾರ್ಟ್ ಅಟ್ಯಾಕ್ ಆಗ್ಬೋದು. ಉಗ್ರ ಸ್ವಭಾವದವ್ರಿಗೆ ಯಾವಾಗ ಬೇಕಾದ್ರೂ ಹಾರ್ಟ್ ಅಟ್ಯಾಕ್ ಆಗ್ಬೋದು. ಬಿ ಪಿ ಯಾವಾಗಲೂ ಜಾಸ್ತಿ ಇರ್ತದೆ ಅವ್ರಿಗೆ. ಯಾಕಂದರೆ ಅವ್ರಿಗೆ ಶಾಂತಿ ಅನ್ನೋದೇ ಗೊತ್ತಿಲ್ಲ, ನಗ್ನಗ್ತಾ ಮಾತಾಡಬೇಕು ಅನ್ನೋದೇ ಗೊತ್ತಿಲ್ಲ, ಅವ್ರಿಗೆ ಪೇಷನ್ಸ್ ತಾಳ್ಮೆನೆ ಅನ್ನೋದೇ ಗೊತ್ತಿರಲ್ಲ. ಕೂಗೋದೇ ದೊಡ್ಡ ವಿಶೇಷತೆ, ಕೂಗೋದೇ ಒಂದು ದೊಡ್ಡ ಆಸ್ತಿ, ಕೋಪ ಮಾಡ್ಕೊಳ್ಳೋದೇ ಅವ್ರಿಗೆ ಒಂದು ದೊಡ್ಡ ಗೌರವ. ಅವ್ನು ಓದಿದನೋ ಓದಿಲ್ವೋ, ಕರ್ಣಪತಿಯೋ ಭಿಕ್ಷಕನೋ, ಶ್ರೀಮಂತನೋ ಬಡವನೋ, ಒಟ್ಟಿನಲ್ಲಿ ಅವನಿಗೆ ಇದೊಂದು ಪದವಿ, ಒಂಥರ ಯೂನಿವರ್ಸಿಟಿ ಪದವಿ ಪಡೆದಂಗೆ ಉಗ್ರ ಸ್ವಭಾವ. ಆದ್ದರಿಂದ ಉಗ್ರ ಸ್ವಭಾವ ಮಾಟಮಂತ್ರ ತಂತ್ರನೂ ಬರ್ಬೋದು, ಮಾಡ್ಬೋದು. ಆದರೆ ಅವರು ಬೈ ನೇಚರ್ ಹೀಗಿದ್ದಾರಲ್ಲ, 20 ವರ್ಷದಿಂದ ಇದೇ ಗೋಳು ಅಂತಾರೆ, 30 ವರ್ಷದಿಂದ ಇದೇ ಗೋಳು ಅಂತಾರೆ. ಎಲ್ಲೆಲ್ಲೂ ನಮಗೆ ಇದೇ ಪ್ರಾಬ್ಲಮ್ ಆಗಿದೆ. ಹೀಗೆ ಉಗ್ರ ಸ್ವಭಾವ ತುಂಬ ಡೇಂಜರು. ಆರೋಗ್ಯ ದೃಷ್ಟಿಲಿ ಅಷ್ಟೇ ಕೆಟ್ಟದ್ದು, ಸಂಬಂಧಗಳ ದೃಷ್ಟಿಯಲ್ಲಿ ದೂರ ಆಗಿಬಿಡ್ತಾರೆ. ತುಂಬ ಕೋಪಿಷ್ಟಪ್ಪ, ಅವ್ರ ಹತ್ರ ಸೇರಬೇಡಿ, ಮಾತಾಡಬೇಡಿ, ಕರಿಬೇಡಿ, ಹತ್ರಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ಮೂರನೇದು, ಸ್ಥಾನಮಾನಕ್ಕೆ ಅವರೇ ಕಳಂಕ ತಂದ್ಕೋತಾರೆ. ಕೊನೆಗೆ ಅವರು ಒಂಟಿ ಆಗಿಬಿಡ್ತಾರೆ. ಇನ್ನೂ ಹೋಗ್ತಾ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಆ ಡಿಪ್ರೆಷನ್ಗೆ ಹೋಗ್ತಾರೆ ಅಂತಂದರೆ ಮೆಂಟಲ್ ಪೇಯ್ನ್. ಯಾರು ನನ್ನ ಜೊತೆ ಮಾತಾಡ್ತಿಲ್ಲ, ಯಾರು ನನ್ನ ಹತ್ರ ಸೇರಲ್ಲ, ನನ್ನ ಸೋಷಿಯಲ್ ಲೈಫೇ ಇಲ್ಲ, ನನ್ನ ಜೊತೆ ಯಾರು ಮಾತಾಡಲ್ಲ ಅನ್ನೋಂತೇಳಿ ಡಿಪ್ರೆಷನ್ಗೆ ಹೋಗುತ್ತಾರೆ. ಕಾರಣ ಜನ್ಮದ ಆತ್ಮಹತ್ಯೆ ಮಾಡ್ಕೊಂಡಿದ್ದಕ್ಕೆ ಈ ಜನ್ಮದಲ್ಲಿ ಎಲ್ಲರನ್ನು ಬಿಟ್ಟು ನಾವು ಸತ್ತೋಗ್ತೀವಿ, ಆತ್ಮಹತ್ಯೆ ಮಾಡ್ತೀವಿ. ಈಗ ಎಲ್ಲರಿಂದ ದೂರ ಆಗ್ತಿದ್ದೀವಿ ಈ ಜನ್ಮದಲ್ಲಿ. ಏಕೆಂದರೆ ನಮ್ಮ ಸ್ವಯಂ ಆತ್ಮಹತ್ಯೆ ದೋಷದ ಪನಿಷ್ಮೆಂಟು, ಆ ಗಿಫ್ಟು ಈ ಜನ್ಮದಲ್ಲಿ ನಾವು ಅನುಭವಿಸ್ತಾ ಇದ್ದೀವಿ. ಆದ್ದರಿಂದ ಈ ಒಂದು ಸ್ವಯಂ ಆತ್ಮಹತ್ಯೆ ಮಾಡ್ಕೊಂಡು ಹುಟ್ಟಿರೋರು, ಈ ತುಂಬ ಉಗ್ರ ಸ್ವಭಾವದವರು, ಉಗ್ರ ಕೋಪಿಸ್ಟರು, ಎಲ್ಲದಲ್ಲೂ ಡ್ಯಾಮೇಜ್ ಮಾಡ್ಕೊಳ್ಳೋವಂಥವ್ರಿಗೆ ಕೆಲವು ಮಂತ್ರತಂತ್ರಗಳಿವೆ. ಉಗ್ರ ಸ್ವಭಾವದಲ್ಲಿರುವಂಥ ಹೆಣ್ಣಾಗಲಿ ಗಂಡಾಗಲಿ, ಮಕ್ಕಳಾಗಲಿ, ಯುವತಿಯರಾಗಲಿ, ಯಾರೇ ವಯಸ್ಸಿನವರಾಗಿರಲಿ, ಭಾಳ ಡೇಂಜರ್. ಕೋಪ ನಮ್ಮನ್ನೇ ನುಂಗುತ್ತೆ, ನಮ್ಮನ್ನೇ ತಿಂದು ತೇಗಿಬಿಡುತ್ತೆ. ಅದಕ್ಕೆ ಪೂರ್ವ ಜನ್ಮದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡು ಸತ್ತು ಈಗ ಹುಟ್ಟಿದ್ರೆ
ಅಂಥವರು ಈ ದೋಷದಲ್ಲಿ ಹುಡ್ತಾರೆ. ಅದಕ್ಕೆ ಶನಿ ರಾಹು ದೋಷ ಅಂತ ಹೇಳ್ತಾರೆ. ಇದಕ್ಕೆ ಶನಿ ಮತ್ತು ರಾಹುಗೆ, ಶನಿ ಆಯುಷ್ಕಾರಕ, ರಾಹು ಈ ಥರ ಮೊಂಡ, ಉಗ್ರ, ಮತ್ತು ಏನು ಸಂಶಯ, ಡೌಟ್ ಪಡೋದು, ಒಂಥರ ಇದಕ್ಕಿದಕ್ಕೆ ಕೋಪ ಮಾಡ್ಕೊಳ್ಳೋದು, ಇದೆಲ್ಲ ರಾಹುನ ಕಾರಕತ್ವ. ಶನಿ ರಾಹುಗೆ ಶಾಂತಿ ಆಗಬೇಕು. ಶನಿ ರಾಹುಗೆ ಶಾಂತಿ ಆಗಬೇಕು ಅಂತಂದರೆ ಒಂದು ಪೈಸಾ ಬಂಡವಾಳ ಇಲ್ಲದೇ, ಯಾವುದೇ ಶಾಂತಿ ಕರ್ಮಗಳು ಮಾಡ್ದೇನೆ, ಹೋಮ ಯಜ್ಞಗಳು ಮಾಡ್ದೇನೆ, ಮನೇಲೇ ನೀವೇ ಮಾಡ್ಕೊಳ್ಳೋವಂಥದ್ದು. ಏನು ಯಾರು ತುಂಬ ಉಗ್ರ ಸ್ವಭಾವದವರೋ ಅವರೇ ಮಾಡಿದ್ರೆ ಒಳ್ಳೆಯದು. ಮಾಡೋಕ್ಕಾಗಲಿಲ್ಲ ಅವ್ರ ಹೆಂಡ್ತಿ, ಅವ್ರ ತಾಯಿನೋ ತಂದೆನೋ, ಅಣ್ಣ ತಮ್ಮ ಅಕ್ಕ ತಂಗಿರು ಯಾರಾದ್ರೂ ಈ ತಂತ್ರ ಮಾಡ್ಬೋದು. ಏನು ಮಾಡಬೇಕು? ಕರಿ ಎಳ್ಳು ತೊಗೋಬೇಕು. ಕರಿ ಎಳ್ಳು ಒಂದು 100 ಗ್ರಾಮ್ ಅಂತ ಇಟ್ಕೊಳ್ಳಿ. ಎಳ್ಳು ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ. ಕರಿ ಎಳ್ಳು 100 ಗ್ರಾಮ್ ತೊಗೋಬೇಕು. ಒಂದು ಚಿಕ್ಕ ಬಟ್ಲಲ್ಲಿ ಒಂದು ತುಂಡು ಬೆಲ್ಲ, ಅಥವಾ ಒಂದು ಚಿಕ್ಕ ಬೆಲ್ಲ ಸಿಗುತ್ತೆ, ಪೀಸ್ ಬೆಲ್ಲಗಳು, ಒಂದು ಬೆಲ್ಲ. ಕರಿ ಎಳ್ಳು ಶನಿ, ಬೆಲ್ಲ ಮೃತ್ಯುಂಜಯ. ಇದು ಯಾಕೆ ಜಮಕ್ಕೆ ಕರ್ಮಕ್ಕೆ ಶಾಂತಿ ಮಾಡ್ಕೊಳ್ತಾ ಇರೋದು, ಈ ಜಮದಕ್ಕಲ್ಲ. ಕರಿ ಎಳ್ಳು, ಒಂದು ಬೆಲ್ಲ, ಇದ್ರ ಜೊತೆಗೆ ಈ 2 ಐಟಮ್ ಜೊತೆಗೆ ನಿಮಗೆ ಒಂದು ಬಿಳಿ ಸಾಸಿವೆ ಅಂತ ಸಿಗುತ್ತೆ. ಗ್ರಂಥಿಗೆ ಅಂಗಡಿಲಿ ಮತ್ತು ಎಲ್ಲ ಕಡೆ ಸಿಗುತ್ತೆ. ಅದೊಂದೊಂದು 200 ಗ್ರಾಮು ಅಥವಾ 100 ಗ್ರಾಮ್ ತೊಗೊಳ್ಳೋದು. ಈ 3 ಇಟ್ಕೋಬೇಕು. ಕರಿ ಎಳ್ಳು, ಬೆಲ್ಲ, ಬಿಳಿ ಸಾಸಿವೆ. ಬೇಗ ಕ್ವಿಕ್ಕಾಗಿ ಸ್ಟ್ರಾಂಗಾಗಿ ಅವರು ರಿಕವರಿ ಆಗಬೇಕು ಅಂತಂದರೆ ಒಂದು 5-6 ಒಣಮೆಣ್ಸಿನ್ಕಾಯಿ, ಯಾವುದೇ ಜಾತಿ ಬ್ಯಾಡಗಿ ಇದಾಗಿರ್ಬೋದು, ಯಾವುದೇ ಒಣಮೆಣ್ಸಿನ್ಕಾಯಿ ಸಿಗುತ್ತೆ. ಬಿಳಿ ಸಾಸಿವೆ, ಕರಿ ಎಳ್ಳು, ಬೆಲ್ಲ, ಒಣಮೆಣ್ಸಿನ್ಕಾಯಿ, ಇದಿಷ್ಟನ್ನು ಕೈಲಿಟ್ಕೋಬೇಕು. ಒಂದೊಂದು ಬಟ್ಲಲ್ಲಿ ಇಟ್ಕೊಂಡು ನಾನು ಹೇಳೋ ಮಂತ್ರದಲ್ಲಿ ಕಣ್ಮುಚ್ಕೊಂಡು ದಕ್ಷಿಣಕ್ಕೆ ಮುಖ ಮಾಡ್ಕೋಬೇಕು. ದಕ್ಷಿಣಕ್ಕೆ ಮುಖ ಮಾಡಬೇಕು. ಏಕೆಂದರೆ ನಮ್ಮ ಪೂರ್ವಜನ್ಮ ನಾವು ಸತ್ತಿರ್ತೀವಲ್ಲ, ಸೋಲು. ದಕ್ಷಿಣದಲ್ಲಿ ಪಿತೃದೇವತೆಗಳ ವಾಸಸ್ಥಳ, ಎಲ್ಲ ಶೋಕ, ಸೂತಕ ಅವೆಲ್ಲ ದಕ್ಷಿಣ ದಿಕ್ಕಿನಲ್ಲಿ ಅಧಿಕವಾಗಿರ್ತದೆ. ಮತ್ತು ದಕ್ಷಿಣ ದಿಕ್ಕಿನಲ್ಲಿ ಯಮ ದಿಕ್ಪಾಲಕ. ಈ ಸಾಸಿವೆ ಯಮನಿಗೂ ಕೂಡ ಶಾಂತಿ ಮಾಡುತ್ತೆ ಅಂತ ಹೇಳ್ತಾರೆ. ಬಿಳಿ ಸಾಸಿವೆ ಇದು ಗ್ರಂಥಿಗೆ ಅಂಗಡಿಲೆಲ್ಲ ಸಿಗುತ್ತೆ. ಕೈಲಿಟ್ಕೊಳ್ಳೋದು, ಕಣ್ಮುಚ್ಕೊಂಡು ಒಂದು ಅರ್ಧ ಗಂಟೆ ಹುಣ್ಣಿಮೆ ಅಮಾವಾಸ್ಯೆ ದಿವಸ ಜಪ ಮಾಡಬೇಕು. ಓಂ ನಮೋ ಭಗವತೆ ಉಗ್ರ ಭೈರವಾಯ ಸರ್ವವಿಘ್ನಾನಾಶಯ ಟಹ ಸ್ವಾಹ. 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 ಓಂ ನಮೋ ಭಗವತೆ ಉಗ್ರ ಭೈರವಾಯ ಸರ್ವವಿಘ್ನಾನಾಶಯ ಟಹ ಸ್ವಾಹ ಅಂಥೇಳಿ ಉಗ್ರ ಭೈರವನ್ನು ಶಾಂತಿ ಮಾಡಿ. ಶನಿ ರಾಹುಗೆ ಅಧಿಪತಿ ಉಗ್ರ ಭೈರವ. ಇದು ಪೂರ್ವ ಜನ್ಮದಲ್ಲಿ ಆತ್ಮಹತ್ಯೆ ಮಾಡಿ ಸತ್ತಿದ್ರೆ, ನಮಗೆ ನಾವೇ ಮಾಡ್ಕೊಂಡು ಸತ್ತಿದ್ರೆ, ಬೇರೆಯವ್ರು ಸಾಯಿಸಿದ್ರೆ ಈ ಥರ ಆಗಲ್ಲ. ಆದ್ದರಿಂದ ನಮಗೆ ನಾವೇ ಆತ್ಮಹತ್ಯೆ ಮಾಡಿ ಸತ್ತು ಯಾವುದೋ ಒಂದು ಪುಣ್ಯದ ಫಲದಿಂದ ಮತ್ತೆ ಮನುಷ್ಯರಾಗಿ ಹುಟ್ಟಿದ್ದೀವಿ ನೋಡಿ. ಆತ್ಮಹತ್ಯೆ ಮಾಡ್ಕೊಳ್ಳೋದು ಮಹಾಪಾಪ, ಮತ್ತೆ ಜನ್ಮ ಬರೋಂಗಿಲ್ವಂತೆ ಗರುಡ ಪುರಾಣ ಪ್ರಕಾರ. ಆದರೂ ಹುಟ್ಟುಬಿಟ್ಟಿರ್ತೀವಿ. ಯಾವುದೋ ಎಲ್ಲೋ ಒಂದು ಕಡೆ ಪುಣ್ಯ ಕೆಲಸ ಮಾಡ್ತೀವಿ, ಯಾವುದೋ ಅಗೌರವ ಅವಮಾನ ತಡೆಯೋಕ್ಕಾಗದೆ ತುಂಬ ಒಳ್ಳೇದು ಮಾಡಿ ಒಳ್ಳೆ ಜನ ತಡ್ಕೊಳಕ್ಕಾಗದೆ ಆತ್ಮಹತ್ಯೆ ಮಾಡ್ಕೊಂಬಿಡ್ತೀವಿ. ಆ ಒಳ್ಳೆತನಕ್ಕೆ ಮತ್ತೆ ಹುಟ್ಬಿಟ್ಟು ಈ ರೀತಿ ಆಗ್ತಾಯಿದೆ. ಆದ್ದರಿಂದ ಅದಕ್ಕೆ ಶನಿ ರಾಹು ಶಾಂತಿಗೆ ಉಗ್ರ ಭೈರವರನ್ನು ಸದಾ ಆರಾಧನೆ ಮಾಡಬೇಕು ಅಂತೇಳಿ. ಈ ಮೂಲ ಸ್ಥಾನ ಕಾಶಿಲಿದೆ. ಇದು ಉಗ್ರ ಭೈರವ, ಕಾಳಭೈರವ, ಸುಮಾರು 48 ಭೈರವರು ಕಾಶಿ ಕ್ಷೇತ್ರದ ಸುತ್ತಮುತ್ತಲಿದ್ದಾರೆ ಕ್ಷೇತ್ರಪಾಲಕರಾಗಿ. ಆ ಊರಿಗೆ ಅಧಿಪತಿ ದೇವಿ ವಾರಾಹಿ ದೇವಿ, ಕಾಶಿಗೆ ವಾರಾಹಿ ದೇವಿ ಕ್ಷೇತ್ರಪಾಲಕಿ. ಆದರೆ ಸ್ಥಳವನ್ನು ಕಂಟ್ರೋಲ್ ಮಾಡ್ತಿರೋದು ಭೈರವರು. ಅದರಿಂದ
ವಾರಣಾಸಿ ವಾರಾಹಿ ದೇವಿಯ ನೆಲೆ ಇರುವಂಥ ಜಾಗಕ್ಕೆ ವಾರಣಾಸಿ ಅಂತ ಬಂತು. ಅಲ್ಲಿ ಕಾಶಿ ವಿಶ್ವನಾಥನ ಸಾನ್ನಿಧ್ಯ. ಕಾಶಿ ವಿಶ್ವನಾಥನಿಗೆ ಈ ಒಂದು ಭೈರವರು ಸೆಕ್ಯೂರಿಟಿ ಫೋರ್ಸ್ ಆಗಿದ್ದಾರೆ. ಆದ್ದರಿಂದ ಕಾಶಿಗೆ ಹೋದಾಗ ಉಗ್ರ ಭೈರವರಿಗೆ ದರ್ಶನ ಮಾಡಿ ಅಲ್ಲಿ ಕೂತು ಒಂದು ಈ ಮಂತ್ರ ಜಪ ಮಾಡಿ ಬಂದರೆ ಒಳ್ಳೆಯದು. ಆಗಲಿಲ್ಲ ಹುಣ್ಣಿಮೆ ಅಮಾವಾಸ್ಯೆ ದಿವಸ ಈ ತಂತ್ರ ಮಾಡಾದಮೇಲೆ ಇದನ್ನು 21 ಸಲ ಇಳಿ ತೆಗಿಬೇಕು. ಆ ಕೋಪಿಸ್ಟ್ರಿಗೆ, ಉಗ್ರ ಸ್ವಭಾವದವ್ರಿಗೆ ತೆಗೆದು ಇದನ್ನು ಹರಿಯೋ ನದಿಗೆ ಬಿಟ್ಬಿಡಬೇಕು. ಈ ಒಂದು ಸಂಚಿಕೆ ನಾನು ಯಾತಕ್ಕೆ ಮಾಡಿದೆ ಅಂದರೆ ಇದು ಇತ್ತೀಚೆಗೆ ಜಾಸ್ತಿ ಆಗ್ತಾಯಿದೆ ಎಲ್ಲ. ಅದರಿಂದ ಇಲ್ಲಿ ಶನಿ ರಾಹುಗೆ ಶಾಂತಿ ಮಾಡಬೇಕು ಅಂದರೆ ಉಗ್ರ ಭೈರವರನ್ನು ಮಾಡಬೇಕು ಅಂತ ಹೇಳಿ, ಇದು ಭೈರವ ತಂತ್ರ ಸಾಧನೆ ಬರುವಂಥ ವಿಶೇಷವಾದ ಮಂತ್ರ ತಂತ್ರ. ಇವತ್ತು ಹಾಸ್ಪಿಟ್ಲ್ಗಳಾಗಲಿ ದೇವಸ್ಥಾನಗಳು ಯಾವುದೂ ವರ್ಕೌಟ್ ಆಗ್ತಿಲ್ಲ. ಯಾಕೆಂದರೆ ಎಲ್ಲ ದೇವಸ್ಥಾನ ಕಮರ್ಷಿಯಲ್ಲು, ದೈವಶಕ್ತಿನೇ ಕಮ್ಮಿ ಆಗ್ತಾಯಿದೆ. ಎಲ್ಲವೂ ಕೂಡ ಅಲ್ಲಿ ಆ ಒಂದು ಏನು ಸಾನ್ನಿಧ್ಯದಲ್ಲಿ ಕಳಾಶಕ್ತಿ ಕುಂದೋಗ್ತಾ ಇದೆ. ಅಧರ್ಮ ಜಾಸ್ತಿ, ದೇವಸ್ಥಾನದಲ್ಲೇ ಅಧರ್ಮ, ಗರ್ಭಗುಡಿಯಿಂದ ಹಿಡಿದು ಹೊರಗಡೆವರೆಗೂ ಎಲ್ಲವೂ ಎಲ್ಲ ಕಮರ್ಷಿಯಲು, ಎಲ್ಲ ಪಾಲಿಟಿಕ್ಸು ಎಲ್ಲ ಇದಾಗಿದೆ. ವಿಪರೀತ, ಭಾಳ ವಿಪರೀತ. ಹೀಗಾಗಿ ನಮ್ಮನೇ ಯಾಕೆ ದೇವಾಲಯ ಮಾಡ್ಕೋಬಾರ್ದು? ನಾವು ವಾಸ ಮನೆಯೇ ಯಾಕೆ ಒಂದು ದೊಡ್ಡ ಹಾಸ್ಪಿಟ್ಲ್ ಆಗಬಾರ್ದು? ಯಾವುದು ಮಂತ್ರಶಕ್ತಿಯಿಂದ ಕ್ಯೂರ್ ಮಾಡುವಂಥ ಹಾಸ್ಪಿಟ್ಲ್ ಆಗಬೇಕು. ಅದಕ್ಕೆ ಪ್ರತಿಯೊಬ್ಬರು ಮಾಂತ್ರಿಕರಾಗಬೇಕು. ಯಾವುದೋ ಒಂದು ಮಂತ್ರ ಯಾವುದೋ ಒಂದು ಕರ್ಮ ತೆಗೆದು ಬಿಡುತ್ತೆ, ಯಾವುದೋ ಒಂದು ಮಂತ್ರ ಯಾವುದೋ ಶಾಪ ತೆಗೆದು ಬಿಡ್ತದೆ. ಆದರೆ ಇಂಜೆಕ್ಷನ್ ಟಾನಿಕ್ಕು ಮಾತ್ರ ತೆಗೆಯಲ್ಲ. ಅದರಿಂದ ಪ್ರತಿಯೊಬ್ಬರು ಮುದ್ರಾ ಮಾಡಬೇಕು, ಮಂತ್ರಗಳು ಜಪ ಮಾಡಬೇಕು, ಯಂತ್ರಗಳು ಮಾಡಬೇಕು, ತಂತ್ರಗಳನ್ನ ಮಾಡೋದು ಕಲಿಬೇಕು. ಇದೆಲ್ಲ ಮಾಡ್ತಾಯಿತ್ತು ಅಂದರೆ ಎಷ್ಟೋ ದುಡ್ಡು ಸೇವ್ ಆಗುತ್ತೆ. ಕೋರ್ಟು, ಜೈಲು, ಪೊಲೀಸ್ ಸ್ಟೇಷನ್ಗೆ ಹೋಗೋದು ಕಮ್ಮಿ ಆಗುತ್ತೆ, ಹಾಸ್ಪಿಟ್ಲಿಗೆ ಹೋಗೋದು ಕಮ್ಮಿ ಆಗುತ್ತೆ. ಇವೆಲ್ಲ ನಾವು ಸೇವ್ ಮಾಡೋದು. ಇದೆಲ್ಲಕ್ಕಿಂತ ಹೆಚ್ಚಾಗಿ ಹಾಸ್ಪಿಟ್ಲಿಗೆ ಹೋಗಿ ಬಂದಮೇಲೂ ಏನು ಸುಖ ಇಲ್ಲ, ದುಡ್ಡು ಲಾಸು. ಕೋರ್ಟು, ಜೈಲು, ಪೊಲೀಸ್ ಸ್ಟೇಷನ್ಗೆ ಹೋದ್ಮೇಲೆ ಮಾನ ಮರ್ಯಾದೆ ಹೋಯಿತು, ಏನು ಸುಖ ಇಲ್ಲ. ಆದರೆ ಈ ಮಂತ್ರತಂತ್ರಗಳಿಂದ ವೈಕುಂಠನೇ ಸೃಷ್ಟಿ ಮಾಡ್ಬೋದು. ಹೀಗೆ ಪ್ರತಿಯೊಬ್ಬರು ಇದನ್ನು ಮಾಡಲಿ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆಗಳಲ್ಲಿ ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆ SSVK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮು, ಟ್ವಿಟರು, ಲಿಂಕ್ಡ್ಇನ್ನಲ್ಲಿ ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀವಿ. ಅಲ್ಲೂ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು www.lakshmisrinivas.in ಅಂತ ಲಾಗಿನ್ ಆಗಿ ನೀವೇ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.